ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧವಾಗಿ ಬೀದಿಗಿಳಿದಿದ್ದಾರೆ ಸಂಸದ ಓವೈಸಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನೂರಾರು ಜನರೊಂದಿಗೆ ಪ್ರತಿಭಟನೆ ಮಾಡಿದ್ದು ಓವೈಸಿ. ವಕ್ಫ್ ತಿದ್ದುಪಡಿ ಮಸೂದೆ ಮುಸ್ಲಿಂ ಆಸ್ತಿಗಳಿಗೆ ಮಾರಕ ಆಗುತ್ತೆ. ನಾಳೆ ಯಾರಾದರೂ ಇದು ಮಸೀದಿನೇ ಅಲ್ಲ ಅಂತ ದೂರು ಕೊಟ್ಟರೆ ತನಿಖೆ ಪೂರ್ಣ ಆಗೋವರೆಗೂ ಕೂಡ ಅದು ನಮ್ಮ ಆಸ್ತಿನೇ ಆಗಿರಲ್ಲ. ಒಬ್ಬರೇ ಒಬ್ಬರು ಈ ಒಂದು ಮಸೀದಿ ಇದು ಮಸೀದಿ ಅಲ್ಲ, ಸುಮ್ಮನೆ ಒಂದು ಕಂಪ್ಲೇಂಟ್ ಕೊಟ್ಟುಬಿಟ್ರೆ ಇತ್ಯರ್ಥ ಆಗೋವರೆಗೂ ಕೂಡ ಆ ಆಸ್ತಿ ನಮ್ಮದಾಗಿರೋದಿಲ್ಲ ಅಂತ ಓವೈಸಿ ಹೇಳ್ತಿರೋದು. ಅಂತಹ ದೂರುಗಳ ಬಗ್ಗೆ ಜಿಲ್ಲಾಧಿಕಾರಿಗಳು ತನಿಖೆಗೆ ಆದೇಶ ಮಾಡಬಹುದು. ಅಂತಹ ಕಠಿಣ ನಿಯಮಗಳು ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿವೆ. ಈ ಬಜೆಟ್ ಅಧಿವೇಶನದಲ್ಲಿಯೇ ಮಸೂದೆ ಜಾರಿಗೆ ತರಬಹುದು. ಪ್ರತಿಭಟನೆ ವೇಳೆ ಸಂಸದ ಅಸಾದುದ್ದೀನ್ ಓವೈಸಿಯ ಹೇಳಿಕೆ ಇದು. अगर कोई डिस्प्यूट होगा या गवर्नमेंट प्रॉपर्टी होगी तो वक्फ बाय यूजर नहीं रहेगा। दिल्ली में 123 वक्फ की जायदादें हैं जिस पर मरकजी हुकूमत का कि ये गवर्नमेंट की प्रॉपर्टी है। कलेक्टर को इख्तियार देने का मतलब यही है कि कलेक्टर हुकूमत के हक में फैसला देगा। मरकजी हुकूमत कहती है कि वो गवर्नमेंट की प्रॉपर्टी है। अगर कल खुदा ना खास्ता ये कानून बनेगा तो कोई भी जाकर मरकजी हुकूमत की तरफ से, दिल्ली सरकार की तरफ से वहां पर एक